ನಮಸ್ಕಾರ ಎಲ್ಲರಿಗೂ. ರೀಸೆಂಟಾಗಿ NS-125 ಬಗ್ಗೆ ವಿಡಿಯೋ ಮಾಡಿದ್ದೆ, ಅದ್ರ ಎಕ್ಸ್ಪ್ಲೇನ್ ಮಾಡಿ ಒಂದು ವಿಡಿಯೋ ಮಾಡಿದ್ದೆ. ತುಂಬಾ ಜನ DM ಮಾಡಿದಿರಾ, DM ಮಾಡ್ಬಿಟ್ಟು ಕೇಳಿದಿರಾ ಮಿನಿಮಮ್ ಡೌನ್ ಪೇಮೆಂಟ್ ಎಷ್ಟು ಬರುತ್ತೆ ಅಂತ. ಸೊ ಸುಮಾರು ಜನ ಕಾಲೇಜ್ಗೆ ಹೋಗೋ ಹುಡುಗರು ಇರ್ತೀರಾ, ಪಾರ್ಟ್ ಟೈಮ್ ಜಾಬ್ ಮಾಡ್ತಾ ಇದೀರಾ, ಅವ್ರಿಗೆಲ್ಲ ಒಂದು ಡ್ರೀಮ್ ಇರುತ್ತೆ, ಒಂದು ಸ್ಪೋರ್ಟ್ಸ್ ಬೈಕ್ ತಗೊಳ್ಳೋಣ, NS-125 ಬೈಕ್ ತಗೊಳ್ಳೋಣ ಅಂತ. ಅವರಿಗೆಲ್ಲ ಒಂದು ಲಿಮಿಟೆಡ್ ಅಂದ್ರೆ ಲೋಯೆಸ್ಟ್ ಡೌನ್ ಪೇಮೆಂಟ್ ಕೊಟೇಶನ್ ತಗೊಂಡ್ಬಂದಿದ್ದೀನಿ. ಇದೊಂದು ಜಸ್ಟ್ ಎಸ್ಟಿಮೇಟ್ ಅಷ್ಟೇ. ಇದು ಯಾವುದೇ ತರ ಅದೇ ಅಪ್ರಾಕ್ಸಿಮೇಟ್ ಇಷ್ಟೇ ಡೌನ್ ಪೇಮೆಂಟ್ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಸೊ ಅದನ್ನ ನಾನು ನಿಮಗೆ ಜಸ್ಟ್ ಹಂಗೆ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನನ್ನ ಯೂಟ್ಯೂಬ್ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಇನ್ಸ್ಟಾಗ್ರಾಮ್ ಪೇಜ್ನ ಲೈಕ್ ಮಾಡಿ, ಹಾಗೆ ಫಾಲೋ ಮಾಡಿ. ಇದೇ ತರ ಸಾಕಷ್ಟು ಇನ್ಫಾರ್ಮೇಶನ್ ನಾನು ಕೊಡ್ತಾ ಇರ್ತೀನಿ. ನನ್ನ ಒಂದು ಇನ್ಸ್ಟಾಗ್ರಾಮ್ ಪೇಜ್ನ ಲೈಕ್ ಮಾಡಿ, ಫಾಲೋ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಸೊ ಲೋಯೆಸ್ಟ್ ಡೌನ್ ಪೇಮೆಂಟ್, ಸೊ ವೆಹಿಕಲ್ ಆನ್ ರೋಡ್ ಪ್ರೈಸ್ ಬಂದ್ಬಿಟ್ಟು 1,24,955 ರೂಪಾಯಿ ಆಗುತ್ತೆ. ಇದಕ್ಕೆ ಲೋಯೆಸ್ಟ್ ಡೌನ್ ಪೇಮೆಂಟ್ 22,000 ರೂಪಾಯಿ ಹಾಕಿದೀನಿ. 22,000 ಅಂದ್ರೆ ಜಸ್ಟ್ ಒಂದು ಎಸ್ಟಿಮೇಟು. ಸೊ ಸುಮಾರು ಜನ ಹೇಳಿದಿರಾ, ಡೈರೆಕ್ಟ್ ಮೆಸೇಜ್ ಮಾಡಿ ಹೇಳಿದಿರಾ, ಅಣ್ಣ ನನಗೆ 5,000 ಡೌನ್ ಪೇಮೆಂಟ್ ಅಲ್ಲಿ ಬೇಕು, 10,000 ಡೌನ್ ಪೇಮೆಂಟ್ ಅಲ್ಲಿ ಬೇಕು. 5,000 ಡೌನ್ ಪೇಮೆಂಟ್ ಅಲ್ಲಿ ಆಗೋದಿಲ್ಲ, ತುಂಬಾ ಕಷ್ಟ ಆಗುತ್ತೆ. ಮಿನಿಮಮ್ ಡೌನ್ ಪೇಮೆಂಟ್ 20,000 ಡೌನ್ ಪೇಮೆಂಟ್ ಅಲ್ಲಿ ನಿಮಗೆ 22,000 ಡೌನ್ ಪೇಮೆಂಟ್. ಇದ್ರಲ್ಲಿ ನಿಮಗೆ 1 ವರ್ಷ ಸ್ಕೀಮ್ ಬರಲ್ಲ, 18 ಮಂತ್ಸ್ ಅಂದ್ರೆ 18 ತಿಂಗಳು ಮೊದಲನೇ ಸ್ಕೀಮ್ ಬರುತ್ತೆ. 7,300 ರೂಪಾಯಿ ಆಗುತ್ತೆ, 22,000 ಡೌನ್ ಪೇಮೆಂಟ್ ಆಗುತ್ತೆ. ಓಕೆನಾ? ನೀಟಾಗಿ ಕೇಳಿಸ್ಕೊಂಡು ನಾನು ಹೇಳ್ತಿರೋದು, ಯಾರು ಇಯರ್ಫೋನ್ ಹಾಕೊಂಡು ಕೇಳಿ, ನೀಟಾಗಿ ಹೇಳ್ತೀನಿ. 22,000 ಡೌನ್ ಪೇಮೆಂಟ್, 18 ತಿಂಗಳಿಗೆ 7,300 ರೂಪಾಯಿ ಬರುತ್ತೆ. ಅಂದ್ರೆ ಮತ್ತೆ 2 ವರ್ಷಕ್ಕೆ 5,700 ರೂಪಾಯಿ ಬರುತ್ತೆ. ಲಾಸ್ಟ್ 36 ಅಂದ್ರೆ ಇದು ಮ್ಯಾಕ್ಸಿಮಮ್ 36 ತಿಂಗಳಿಗೆ, ಅಂದ್ರೆ 3 ವರ್ಷಕ್ಕೆ ನಿಮಗೆ 4,200 ರೂಪಾಯಿ ಡೌನ್ ಪೇಮೆಂಟ್ ಬರುತ್ತೆ. ಇದು ಜಸ್ಟ್ ಒಂದು ಅಪ್ರಾಕ್ಸಿಮೇಟ್ ಡೌನ್ ಪೇಮೆಂಟ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಈ ಡೌನ್ ಪೇಮೆಂಟ್ ಅಲ್ಲಿ ಬೇಕಾದ್ರೆ ಟ್ರೈ ಮಾಡ್ತೀನಿ. ಆವರೇಜ್ ಸಿವಿಲ್ ಸ್ಕೋರ್ 700 ಮೇಲಿದ್ರೆ ನೋಡಿ ಮಿನಿಮಮ್ ಡೌನ್ ಪೇಮೆಂಟ್ ಆಗುತ್ತೆ. ಮತ್ತೆ ಡಾಕ್ಯುಮೆಂಟ್ಸ್ ಏನೇನ್ ಬೇಕು ಅಂದ್ರೆ ಆಧಾರ್ ಕಾರ್ಡ್ ಬೇಕಾಗುತ್ತೆ, ಆಧಾರ್ ಕಾರ್ಡು, ಪಾನ್ ಕಾರ್ಡು. ಸೊ ಬೆಂಗಳೂರು ಲೋಕಲ್ ಅಡ್ರೆಸ್ ಪ್ರೂಫ್, ಆಧಾರ್ ಕಾರ್ಡ್ ಅಲ್ಲಿ ಲೋಕಲ್ ಅಡ್ರೆಸ್ ಪ್ರೂಫ್ ಬೆಂಗಳೂರದಿಲ್ಲ ಅಂದ್ರೆ ನಿಮ್ದು ಗ್ಯಾಸ್ ಬಿಲ್ಲು, ಕರೆಂಟ್ ಬಿಲ್ಲು, ರೆಂಟಲ್ ಅಗ್ರಿಮೆಂಟ್ ಇದೆ ಯಾವ್ದೋ ಇದ್ರೆ ನನಗೆ ಕೊಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ಶೋರೂಮ್ ಲೊಕೇಶನ್ ಹಾಕಿರ್ತೀನಿ, ಮತ್ತೆ ಕಾಂಟ್ಯಾಕ್ಟ್ ನಂಬರ್ ಕೂಡ ಹಾಕಿರ್ತೀನಿ. ಯಾರ್ಯಾರಿಗೆ ಬೈಕ್ NS-125 ಬೈಕ್ ತಗೋಬೇಕು ಅನ್ಕೊಂಡಿದ್ರಲ್ಲ ಅವರು ಈ ನನ್ನ ಒಂದು ವಾಟ್ಸಪ್ ನಂಬರ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಅವ್ರು ನನಗೆ ಆಧಾರ್ ಕಾರ್ಡು, ಪಾನ್ ಕಾರ್ಡು ಶೇರ್ ಮಾಡಿ, ನಿಮ್ಮ ಒಂದು ಸಿಬಿಲ್ ಚೆಕ್ ಮಾಡ್ತೀವಿ. ಎಷ್ಟು ಡೌನ್ ಪೇಮೆಂಟ್ ಆಗುತ್ತೆ ಅಷ್ಟು ಕಮ್ಮಿ ಡೌನ್ ಪೇಮೆಂಟ್ ಟ್ರೈ ಮಾಡ್ತೀವಿ ಅಂತ ಹೇಳ್ತಾ, ನನ್ನ ಈ ಒಂದು ವಿಡಿಯೋ ಯಾರ್ಯಾರಿಗೆ ಇಷ್ಟ ಆಗಿದೆ, ತುಂಬಾ ಜನ ಫಾಲೋ ಮಾಡಿದೀರಾ, ತುಂಬಾ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಲಾಸ್ಟ್ ವಿಡಿಯೋಗೆ NS-125ಗೆ ಅಂತ ಹೇಳ್ದ ಎಲ್ಲ ಯಾರ್ಯಾರು ಸಪೋರ್ಟ್ ಮಾಡಿದ್ರೆ ಅವ್ರಿಗೆಲ್ಲ ಧನ್ಯವಾದ ಹೇಳ್ತೀನಿ. ಮಾತಾಡಕ್ಕೆ ಆಗ್ತಿಲ್ಲ, ಏನೇನು ಹೇಳ್ಬೇಕಂತ ಗೊತ್ತಾಗ್ತಿಲ್ಲ. ನಾನು ಇನ್ನೂ ಬೇಸಿಕ್ ಆಗಿ ಹೇಳ್ತಿರೋದು, ನಾನು ಅಂತ ಏನು ಇನ್ಫ್ಲೂಯೆನ್ಸರ್ ಇಲ್ಲ.